ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಬಿಗ್ ಬಾಸ್ 11ರ ಸೀಸನ್ನಲ್ಲಿ ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯಾದಂಥ ಹನುಮಂತ್ ಅವರು ಈಗಾಗಲೇ ಫೈನಲನ್ನು ತಲುಪಿದ್ದಾರೆ. ಹೀಗಾಗಿ ಎಲ್ಲರಿಗೂ ನಮ್ಮ ಇಡೀ ಕರ್ನಾಟಕದಂತ ಅಷ್ಟೇ ಅಲ್ಲ, ಇಡೀ ನಮ್ಮ ಉತ್ತರ ಕರ್ನಾಟಕದ ಜನತೆಯೂ ಸಹ ಬಹಳ ಖುಷಿ ಪಡ್ತಾ ಇದ್ದಾರೆ. ಇವತ್ತು ಸಂಭ್ರಮಿಸುವಂಥ ಒಂದು ಕ್ಷಣನೂ ಹೌದು. ಯಾಕಂದರೆ 100ಕ್ಕೂ 100 ಹನುಮಂತ್ ಅವರೇ ಗೆಲ್ತಾರೆ ಎಂಬ ನಿರೀಕ್ಷೆ ಬಹಳ ಇದೆ. 5 ಕೋಟಿಗಿಂತ ಹೆಚ್ಚಿಗೆ ಒಂದು ಮತಗಳನ್ನು ಪಡಿತಾರೆ ಎಂಬ ಒಂದು ನಿರೀಕ್ಷೆನೂ ಬಹಳ ಇದೆ. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತಂದು. ಆದರೆ ಮೂಲಿ ಹಿಡಿದು ಕುಂತಂಥ ವ್ಯಕ್ತಿ ಇವತ್ತು ಫೈನಲಿಗೆ ಬರ್ತಾನಂತಂದರೆ ನಾವು ಹೆಮ್ಮೆ ಪಡಬೇಕು. ಅವನು ಮುಗ್ಧತೆ, ಅವನು ಪ್ರಾಮಾಣಿಕತೆ, ಅವನು ಒಳ್ಳೆತನದಿಂದ ಅದಾನೆ. ಅವನು ಒಳ್ಳೆತನ, ಅವನು ಮುಗ್ಧತೆಯೇ ಇವತ್ತು ಅವನು ಕಾಪಾಡಿಕೊಂಡು ಫೈನಲ್ ಹಂತಕ್ಕೆ ತಲುಪೈತಿ. ಅದರ ಜೊತೆಗೆ ಉತ್ತಮವಾಗಿ ಒಳ್ಳೊಳ್ಳೆ ಆಟಗಳನ್ನು ಆಡಿದ್ದಾನೆ. ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವನಲ್ಲಿ ಏನು ನ್ಯಾಯ, ನೀತಿ, ಧರ್ಮ, ಸತ್ಯ ಐತಿ, ಅದ್ರ ಮೂಲಕ ಅವನು ಇವತ್ತು ಫೈನಲಿಗೆ ಬಂದಾನೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಭೆಗಳು ಇನ್ನೊಂದು ಹೇಳ್ಬೇಕಂತಂದ್ರೆ, ಈಗ ಯಾವುದು ಜಿ ಸರಿಗಮದೊಳಗೆ ನೋಡ್ರಿ, ಅಲ್ಲಿ ನಮ್ಮ ಬಾಳು ಬೆಳಗುಂದಿಯವರು ಅವರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ. ಇದು ನಮ್ಗೆ ಹೆಮ್ಮೆ ಪಡೋಂಥ ಸಂಗತಿ. ನಮ್ಮ ಉತ್ತರ ಕರ್ನಾಟಕದ ಜನತೆ ಹಾಗೂ ನಮ್ಮ ಹಾವೇರಿ ಜಿಲ್ಲೆಯ ಜನತೆ ನಾವೆಲ್ಲರೂ ಸಹ ಒಂದು ಹೆಮ್ಮೆಯನ್ನು ಪಡ್ತಕ್ಕಂಥದ್ದು ಆಗಿದೆ. ಇವತ್ತು ಕೊನೆಯ ಹಂತ. ಈ ಕೊನೆಯ ಹಂತದಲ್ಲಿ ಹನುಮಂತ ವಿಜಯಶಾಲಿ ಆಗ್ತಾನೆ ಎಂಬ ನಿರೀಕ್ಷೆ ನಮಗೆ ಬಹಳ ಇದೆ. ಆಲ್ ದಿ ಬೆಸ್ಟ್ ಹನುಮಂತು, ಒಳ್ಳೆಯದಾಗಲಿ.